ನಾವು ಪೊಲಿಟಿಕಲ್ ಪ್ರಿಸನರ್ಸ್. ಬಹುಶಃ ಒಂದು ಸಂಗೀತ ನಾಟಕ ಈ ಕಾಲಮಾನದಲ್ಲಿ ಅತ್ಯಂತ ಅಪರೂಪದ ಪ್ರಯೋಗ ಇದಾಗಿತ್ತು. ಪ್ರೀತಿಯೇ ಬಹುದೊಡ್ಡ ಕ್ರಾಂತಿ ಅನ್ನುವಂಥ ಒಂದು ಬಹುದೊಡ್ಡ ಸಂದೇಶವನ್ನು ನಾಟಕದಲ್ಲಿ ತೋರಿಸಿದ್ದೇವೆ. ನಿರ್ದಿಗಂತ ತಂಡಕ್ಕೆ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ನಾನು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಫಿಲಾಸಫಿ ಸಬ್ಜೆಕ್ಟ್ ಮೇನ್ರು. ಅವರು ಈ ಕಲಾ ಪ್ರಪಂಚಕ್ಕೆ ಒಂದು ಅದ್ಭುತವಾದಂಥ ಕೊಡುಗೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಕಾದಂಬರಿ ಮೂಲಕ ಇವತ್ತು ಅವರ ನಟನೆ ಮೂಲಕ ಮೊದಲ ಪ್ರದರ್ಶನ. ನಿಜವಾಗ್ಲೂ ಆ ನಾಟಕದ 1 ಗಂಟೆ 20 ನಿಮಿಷ ನನಗಂತೂ ಪುಸ್ತಕ ಓದ್ದಂಗೆ ಆಯಿತು. ಅಲ್ಲಿ ಒಂದು ಪ್ರೇಮ ಕಥೆ ಜೊತೆಗೆ ಸಂಗೀತ ಭರಿತ ನಾಟಕ, ಹೊಸ ಮಾದರಿ. ನನಗೆ ಅವರ ನಟನೆ ಅಮೋಘವಾಗಿತ್ತು. ಕೆಲವೊಂದು ಸಲ ನಾವು ಎಮೋಷ್ನಲ್ ಆಗಿದ್ದೀವಿ. ಇದು ಹಲವಾರು ಪ್ರದರ್ಶನ ಆಗಿ ಒಂದು ರಾಜ್ಯದ ಮನೆ ಮಾತಾಗಲಿ ಅಂತ ಅನುಷು ಮತ್ತು ಅವ್ರ ತಂಡಕ್ಕೆ ಶುಭ ಹಾರೈಸ್ತೇನೆ. ನಾನು ಮೊಹಮ್ಮದ್ ಬಶೀರ್. ವೆಲ್ಕಮ್ ಮೊಹಮ್ಮದ್ ಬಶೀರ್. ಥ್ಯಾಂಕ್ ಯು. ಇದೊಂದು ಅದ್ಭುತವಾದಂಥ ಒಂದು ಸಂಗೀತ ನಾಟಕ. ಮೂಡಿಬರುವಂಥ ಪಾತ್ರಗಳು, ಎಲ್ಲ ಪಾತ್ರಗಳು ತುಂಬ ಅತ್ಯದ್ಭುತ. ಇವತ್ತು ತುಂಬ ಖುಷಿ ಆಯಿತು. ಅದೊಂಥರ ವಿನೂತನ ಪ್ರಯೋಗ ಅಂತ ಅನ್ನಿಸ್ತು. ರವೀಂದ್ರ ಅವರ ಸಂಗೀತ ನೆನಪಾಗ್ತಾ ಇತ್ತು. ಅವರು ಮುಖ್ಯ ಪಾತ್ರದವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಒಂದು ನಮ್ಮನ್ನ ಬೇರೆ ಲೋಕಕ್ಕೆ ಕೊಂಡೊಯ್ತು ಅಂತ ಹೇಳ್ಬೋದು. ನಂಗೆ ತುಂಬ ಇಷ್ಟ ಆಯಿತು. ಅಭಿನಯ ಚೆನ್ನಾಗಿತ್ತು, ಮತ್ತು ಸಂಗೀತ ಪರ್ಟಿಕ್ಯುಲರ್ಲಿ ಹಿನ್ನೆಲೆ ಸಂಗೀತ ತುಂಬ ಇಷ್ಟ ಆಯಿತು ನನಗೆ. ಇಷ್ಟು ಮಾತ್ರ ಹೇಳಬಲ್ಲೆ. ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಇದು ಹೊಸ ಪ್ರಯೋಗ ಆಗಿದ್ರೂ ಕೂಡ ಸಂಗೀತ ಅದೆಲ್ಲವೂ ಕೂಡ ತುಂಬ ಉತ್ತಮವಾಗಿತ್ತು. ವೈಕಂ ಮೊಹಮ್ಮದ್ ಬಶೀರ್ ಅವರ ಕಾದಂಬರಿಯನ್ನು ಈಗ ಆದಷ್ಟು ಜಾಗ್ರತೆ ಒಂದ್ಸರಿ ಓದೋಣ ಅನ್ನುವಂಥ ತವಕದಲ್ಲಿ ನಾನು ಇದ್ದೀನಿ. ನಿರ್ದೇಶನ ಮಾಡಿದಂಥವ್ರಿಗೆ ಮತ್ತು ಪಾತ್ರಧಾರಿಗಳಿಗೆ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಆ ನಾಟಕ ಭಾಳ ಅದ್ಭುತವಾಗಿತ್ತು. ಒಳಗೆ ಹೊಕ್ಕು ನಮಗೆ ಭಾವನಾತ್ಮಕವಾಗಿ ಅದ್ಭುತವಾದಂಥ ಒಂದು ಪ್ರಯೋಗ ಇದು. ನಾನು ವೈಕಂ ಮೊಹಮ್ಮದ್ ಬಶೀರ್. ನೀವು ಸಂಗೀತ ಭಾಳ ಚೆನ್ನಾಗಿತ್ತು. ಕಾಸ್ಟ್ಯೂಮು, ಲೈಟಿಂಗ್ ಎಫೆಕ್ಟ್, ಒಂದು ಆ ಗೋಡೆಯನ್ನು ಒಂದು ಸಿಂಬಾಲಿಕ್ ಆಗಿ ಭಾಳ ಅದ್ಭುತವಾಗಿ ತೋರಿಸಿ ಆ ಎರಡು ಭಾವನೆಯ ಪ್ರಯೋಗದ ಒಟ್ಟಾರೆ ಇದು ತುಂಬ ಸಕ್ಸಸ್ಫುಲ್ ಆಗಿ ತುಂಬ ಚೆನ್ನಾಗಿ ಆಗಿದೆ. ಪೊಲಿಟಿಕಲ್ ಪ್ರಿಸನರ್ಸ್ ಹೇಳಿ ಕೇಳಿ ಸಂಗೀತ ನಾಟಕ ಅಂತ ಮುಂಚೆನೇ ಹೇಳಿರೋ ಹಾಗೆ ಇಡೀ ನಾಟಕ ಸಂಗೀತ ಪ್ರಧಾನವಾಗಿದೆ, ಸಂಗೀತಮಯವಾಗಿದೆ. ನನಗೆ ಒಂದು ಮಾತು ಇಷ್ಟವಾಗಿದ್ದು ಆ ನಾಟಕದ ಒಳಗೆ ಅಂತಂದರೆ, ಪ್ರೀತಿಯೂ ಒಂದು ಕ್ರಾಂತಿ ಅನ್ನೋದು. ಹಾಗೆ ಪ್ರೀತಿಯಿಂದನೂ, ಪ್ರೀತಿಯ ಮೂಲಕವಾಗಿಯೂ ಕೂಡ ನಾವು ಕ್ರಾಂತಿಯನ್ನು ಮಾಡಬಹುದು ಅನ್ನೋದನ್ನು ಈ ನಾಟಕದಲ್ಲಿ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ಒಂದು ಗೋಡೆ ಅಥವಾ ನಮ್ಮ ನಡುವೆ ಗೋಡೆ ಅನ್ನೋದು ಸೃಷ್ಟಿಯಾದಾಗ ಅದರಾಚೆಗೆ ಮನಸ್ಸುಗಳು ಬೆರೆತಾಗ ಅದು ಎಷ್ಟರ ಮಟ್ಟಿಗೆ ವ್ಯಕ್ತವಾಗುತ್ತೆ ಅನ್ನೋದನ್ನು ನಮಗೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. Political prisoner. I'm not a political